ನೀನು ಮಾನವ ನಾನು ಎನಗೂ ನಿನಗೂ ಇತರ ಸಂಬಂಧ ನೀನು ಮಾನವ ನಾನು ಎನಗೂ ನಿನಗೂ ಇತರ ಸಂಬಂಧ ಒಂದು ಅರಿಯನ ನಿನ ಮರ್ಮವನ ಪರಮಾತ್ಮ ಒಂದು ಅರಿಯನ ನಿನ ಮರ್ಮವನ ಎಲ್ಲಿಗೆ ಎನ್ನ ಕರೆ ತಂದೆಯೋ ಜನಕನು ಯಾರೋ ಜನನಿಯು ಯಾರೋ ನನಗೂ ನಿನಗೂ ಇತರ ಸಂಬಂಧ ಜನಕನು ಯಾರೋ ಜನನಿಯು ಯಾರೋ ಬಂಧುವು ಯಾರೋ ಬಳಗವು ಯಾರೋ ಜನನಿಂದನೆಯಲ್ಲಿ ನಂದನು ಸ್ವಾಮಿ ಜನನಿಂದನೆಯಲ್ಲಿ ಎಲ್ಲಿಗೆ ಎನ್ನ ಕರೆ ತಂದೆಯೋ ಏನ ಪರಾಧವ ಜೈದನು ಸ್ವಾಮಿ ಏನ ಪರಾಧವ ಜೈದನು ಸ್ವಾಮಿ ಎಲ್ಲಿಗೆ ಎನ್ನ ಕರೆ ತಂದೆಯೋ ಸ್ವಾಮಿ ಕೃಷ್ಣ ಪರಮಾತ್ಮ ಕರ್ಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣ ಕರ್ಣ, ಪರಮಾತ್ಮ. ಕುಲಹೀನರಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿರುವುದೇ? ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಹೋರೋ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲ ದೇವ. ಕರ್ಣ, ಪರಮಾತ್ಮ, ಕುಲಹೀನನಲ್ಲ ಕೇಳನ್ನ ಮಾತ. ಕರ್ಣ, ಕುಲಹೀನನಲ್ಲ ಕೇಳನ್ನ ಮಾತ. ರವಿ ಅಂಶದವತರಿಸಿದವ ಸುಕುಮಾರನ ಸುರವೀರ ಸುಕುಮಾರನ ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ಹರಿಯ ಬೆಳಗುವ ರವಿಯ ಕರುಣದಿ ಹರಿಯ ಬೆಳಗುವ ರವಿಯ ಕರುಣದಿ ಮಹಾ ಮಹಿಮನೆಂದು ಸುಕುಮಾರ ಸುರವೀರ ಸುಕುಮಾರ ತಳಮಳವೇತಕ್ಕೆ ಮನದ ಚಿಂತೆ ತೊರೆ ಕರುಣ ತಳಬಳವೇತಕ್ಕೆ ಮನದ ಚಿಂತೆ ತೊರೆ ಅಮಿತ ಭುವನದೋಳ್ ಕಿಂಡಿಯ ಪಡೆದೆ ಘನತರವೆನಿಸಿದ ಮೇದಿನಿಯೊಳು ನೀನ ಘನತರವೆನಿಸಿದ ಮೇದಿನಿಯೊಳು ನೀ ಮಹಾ ಮಹಿಮನೆ ತೆನಿಸಿ ಮೆರವ ರವಿಸುತ್ತನೆ ಸುಕುಮಾರ ಸುರವೀರ
ಪರಮಾತ್ಮ. ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಕುಂತಿದೇವಿಯೇ ನಿನ್ನ ಹೆತ್ತ ಮಾತೆ, ಸೂರ್ಯನೇ ನಿನ್ನ ಜನಕ, ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಏನು ಹೇಳುತ್ತಿರೋ ದೇವ? ಸೂರ್ಯನೂ ನನ್ನ ಜನಕನೇ, ಪಾಂಡವರು ನನ್ನ ಸಹೋದರರಾಗಬೇಕು. ತಾವು ಹೇಳುತ್ತಿರೋ ಮಾತು ಆಶ್ಚರ್ಯಕರವಾಗಿರುವುದಲ್ಲ. ಓಹೋ, ಮರೆತಿದ್ದೆ. ಇದು ಯುದ್ಧದ ಕಾಲ. ನೀನು ಪಾಂಡವರ ಪಕ್ಷಪಾತಿ, ಪಾಂಡವರ ತಲೆಕಾಯಲು ಈ ರೀತಿಯಾಗಿ ವಂಚಿಸುತ್ತೀರಾ ದೇವ? ಕರ್ಣ, ರಾಜಾದಿರಾಜನೆನಿಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತಿರುವೆಯಲ್ಲ. ದೇವಾ ಶೋಧನೆಯೇ ಬಂದ ವಿಮೋಚನ ಮಾರ್ಗವನರಿ ದೇವಾ ಶೋಧನೆಗೆ ಪಾಪಿಯಾಗಿ ಪರಿತಾಪಗಿರ ದೇವಾ ಶೋಧನೆಗೆ ಜನ್ಮ ರಹಸ್ಯದ ಅಂತರವರಿ ಜನ್ಮದಾತೆಯ ನಿರ್ದಯವರಿ ಸಹಜರ ಸಮಭೂಮಿ ಜೀವಿಸಲೇ ಬರಿ ಸಹಜರ ಸಮಭೂಮಿ ಪಾತಕಿ ಜೀವನ ಪಾತಕಿ ಜೀವನ ಸಂಕಟ ಶೋಧನೆಯೇ ಪಾಪಿಯಾಗಿ ಪರಿತಾಪಗಿಡಾದೆ ದೇವಾ ಶೋಧನೆಯೇ
ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕವು ಪ್ರಾಪ್ತವಲ್ಲವೇ? ನನ್ನನ್ನೇ ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಸಮರ ಮಹೋತ್ಸವದಿಂದ ಉತ್ಸಾಹಭರಿತನಾದ ನನಗೆ ಇಂತಹ ಅಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೇನು? ಏಕಿಲ್ಲ. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿ ಅವು ಫಲಿಸುವವೋ ಇಲ್ಲವೋ ಎಂದು ಮನದಲ್ಲಿ ಸಂಶಯಪಟ್ಟು ಅವುಗಳಲ್ಲಿ ಒಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಲೋಕಾಪವಾದಕ್ಕೆ ಹೆದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟರು. ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲಹಿದೆ. ಕರ್ಣ, ಈಗಲೂ ನನ್ನ ಸಂಗಡ ಬಾ. ಪಾಂಡವರನ್ನು ಪಾಂಡುಪವರರ ಸೇರುತ್ತ ನೀನು ಕರ್ಣ, ಪಾಂಡುಪವರರ ಸೇರುತ್ತ ನೀನು ಧರೆಯು ಪೊರೆಯೈ ಧರ್ಮದಿ ನಿರತ, ಧರೆಯನು ಪೊರೆಯೈ ಧರ್ಮದಿ ನಿರತ ಅನುಜರ ಸೇರೈ ಕರುಣವ ತೋರೈ, ಅನುಜರ ಸೇರೈ ಕರುಣವ ತೋರೈ ನೀ ಬಾರೈ, ನೀ ಬಾರೈ ಚಿರ ಚಿರ ಶರಣರ ಶರಣರ ತೊರೆವನ ಚಿರ ಚಿರ ಶರಣರ ಶರಣರ ತೊರೆವನ ಮಾತನು ಪ್ರೇಮದಿಲ್ಲ ನಾಂತಿಗ ಬಿರುದ ನಾಂತಿಗ ಬಿರುದ ಮೆರಸಿಗ ನಿಜ ವರಗುಣಶೀಲ, ಮೆರಸಿಗ ನಿಜ ವರಗುಣಶೀಲ ಪರಹಿತ ಪ್ರೇಮಿ ಸುಕೃತಗಾಮಿ, ಪರಹಿತ ಪ್ರೇಮಿ ಸುಕೃತಗಾಮಿ ಬಾನಿಷ್ಠ ಬಾನಿಷ್ಠ ಶರಣರ ಶರಣರ ಕೊರವನ ಶರಣರ ಕೊರವನ ಮಾತನು ಪ್ರೇಮದಿ ಲಾಲಿಸುವೀರ 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 ಲಾಲಿಸುವೀರ. ಕರ್ಣ, ಪರಮಾತ್ಮ ನಿನ್ನನ್ನು ಕರ್ಣ, ಈಗಲೂ ನನ್ನ ಸಂಗಡ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದಗಳ ಮೇಲೆ ಕೆಡಹುತ್ತಾ ಅವರಿಂದಲೂ ಸಾಮಂತರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಂತೆ. ಬಾ ಕರ್ಣ. ಪರಮಾತ್ಮ, ತಾವು ಹೇಳುತ್ತಿರುವ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ ನೀಚ ಹೀನ ಕುಲದವನೆಂದು ಹೀಯಾಳಿಸುತ್ತಿರು. ನಾನು ಇಂಥವನೆಂಬ ವಿಚಾರವು ಅವರಿಗೆ ತಿಳಿಯದೇ ದೇವ. ತಿಳಿಯದು ಕರ್ಣ. ಈ ನಿನ್ನ ವಿಚಾರವು ನಿನ್ನ ತಾಯಿಯಾದ ಕುಂತಿದೇವಿಗೂ ನಿನ್ನ ಸಹೋದರರಾದ ಪಾಂಡವರಿಗೂ ಈವರೆವಿಗೂ ಈ ನಿನ್ನ ವಿಚಾರವೇ ತಿಳಿಯದು. ನಿನ್ನ ತಾಯಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವಾ, ಆ ಕರ್ಣನಾರು ತಿಳಿಸಲಾರೆಯಾ? ಆತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುವುದೆಂದು
ಪದೇ ಪದೇ ನನ್ನನ್ನು ಕೇಳುತ್ತಿದ್ದಳು. ಕರ್ಣ, ಇದುವರೆವಿಗೂ ನಿನ್ನ ಜನ್ಮ ವೃತ್ತಾಂತವನ್ನು ಆಕೆಗೆ ತಿಳಿಸಿರಲಿಲ್ಲ. ಇದೀಗ ತಾನೇ ನಿನ್ನ ಜನ್ಮ ರಹಸ್ಯವನ್ನು ನಿನ್ನ ತಾಯಿಗೆ ತಿಳಿಸಿ ಬಂದಿರುವೆನು. ಆಕೆಯು ಅತಿ ಸಂಭ್ರಮದಿಂದ ನಿನ್ನನ್ನು ಕಾಣಲು ಗಂಗಾ ತೀರಕ್ಕೆ ಬರುತ್ತಿರುವಳು. ಕರ್ಣ, ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ನಾನು ಒಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ? ಆಗಬಹುದು ದೇವ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರು. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನಿ. ಸಾವಿರಾದ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನಿ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರನಿ. ಪಾಂಡುರಾಜ, ಕುಂತಿದೇವಿ, ಮಾದ್ರಿದೇವಿಯರು ನನ್ನ ಜನನೀ ಜನಕರೇ. ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ನನಗೆ ಪರಮವೈರಿ ಏರಿಸಿದ ಅರ್ಜುನನು ನನ್ನ ಸಹೋದರನಿ. ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಶಪಥ ಮಾಡಿರುವೆನಲ್ಲ. ನಿನ್ನ ಶಿರಸ್ಸು ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಯಾವ ಪೂರ್ವದ ಪಾಪದ ಫಲವಾಗಿ ಸೂತನೆಂಬ ಆವೃತ್ತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವಿಲ್ಲ. ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥೆಪಡುತ್ತಿದ್ದ ನನಗೆ ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಅಯ್ಯೋ ಪಾಪಿ ಕರ್ಣ, ಪಾಂಡು ಪುತ್ರನಾದ ನೀನು ಪಾಂಡು ಕುಮಾರರನ್ನೇ ಕೊಲ್ಲಲು ಯತ್ನಿಸುತ್ತಿರುವೆಯಲ್ಲ. ಕೊಲಲೆ ಪಾಂಡು ಕುಮಾರರಂ ಕೊಲಲೆ, ಕೊಲಲೆ ಪಾಂಡು ಕುಮಾರರಂ ನಾಂ ಕೊಲ್ಲುವುದೇ. ಕೊಲದ ದುರದೊಳು ನಾಂ ತಮ್ಮಂದಿರಂ ಕೊಲ್ಲುವುದೇ. ಕೊಲದಾಂಬಿಟೊಡೆ ಕೊಲದಾಂಬಿಟೊಡೆ ಕೌರವೇಂದ್ರ ಈ ದಾರುಣಿಯೊಳ್ ಸುಖ ಸಂಪತ್ತಿನಿಂಬಾಳ್ವದೆ. ಜಲವಿಂ ಪಾರ್ಥನ ರುಂಡವಂ ಹರಿದು, ಜಲವಿಂ ಪಾರ್ಥನ ರುಂಡವಂ ತರಿದು ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲಿಸಲ್ಕಾಗದೆ ಪಾರ್ಥನ ಘೋರ ಶರಕ್ಕೆ ನಾಂ ತುತ್ತಾಗಲೇ. ನಾಂ ಸಾಯಲೇ. ಐವರ ಕಾಂತೆ ಎನಿಸಿದ ಚಿಂತೆ, ಐವರ ಕಾಂತೆ ಎನಿಸಿದ ಚಿಂತೆ, ತಳೆದ ಪರಿಭವ ಸವೆಸಿದ ಜೀವ, ತಳೆದ ಪರಿಭವ ಸವೆಸಿದ ಜೀವ, ಸರ್ವೇಶ ಕೊಡು ಚಿರವಿಭ
ದೀನದಯಾನಿಧಿ, ನೀನಲ್ಲದೆ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿಚಯಿಸಲ್ಪಟ್ಟೆನು. ಕೈ ಹಿಡಿದ ಪತಿಗಳು ಭೋಗ್ಯ ವಸ್ತುವಿನಂತೆ ನನ್ನನ್ನು ಜೋಜಿನಲ್ಲಿ ಪಡವಾಗಿಟ್ಟು ಸೋತರು. ಹಸ್ತಿನಾವತಿ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ಅಪಮಾನದಳಾದೆನು. ಕದ್ದ ಕಳ್ಳನಂತೆ ಕಾಡಿಂದ ಕಾಡಿಗೆ ತಲೆಮರೆಸಿಕೊಂಡು ಅಲ್ಲಿದ್ದಾಯ್ತು. ಕಷ್ಟಗಳು ಮುಗಿದವು, ಸುಖದಿಂದಿರೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ ಅವಮಾನ. ಹೇ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಏನೆಂದು ಬರೆದಿರುವೆ ತಂದೆ, ಏನೆಂದು ಬರೆದಿರುವೆ? ಇವಳು ಏಕೆ ಈ ರೀತಿ ಚಿಂತಾಬದ್ಧನಾಗಿರೋಳು? ಪ್ರಿಯತಮೆ, ಏಕೆ ಏನಾಯಿತು? ನಿಷ್ಕರಣವಾಗಿ ಹೇಳುತ್ತಿರುವೆಯಲ್ಲ? ನಾನು ನಿಷ್ಕಾಣವಾಗಿ ಹೇಳುತ್ತಿಲ್ಲ ಸ್ವಾಮಿ. ದ್ರೌಪದಿ ಇಳಿವಿಗೆ ಒಂದಲ್ಲ 10 ಕಾರಣಗಳಿರುವುದು. ನೀವು ಪುರುಷರು ಯಾರಾದರೂ ಅಪಮಾನ ಮಾಡಿದ್ರೆ, ಅವಮಾನ ಮಾಡಿದ್ರೆ ನೀವೇ ಪ್ರತಿಕಾರ ಮಾಡುವುದು. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವಳು ಪರರನ್ನು ಆಶ್ರಯಿಸಬೇಕು. ಅವಳ ಆತ್ಮವನ್ನು ರಕ್ಷಿಸಿಕೊಳ್ಳಲು ಅವಳಿಗೆ ಅನ್ಯರ ಅಗತ್ಯ ಬೇಕೇ ಬೇಕು. ಅವತಾಪದಿನೊಂದು ಕಣ್ಣೀರ ಸುರಿಸುತ್ತಿರುವೆ ಕಾಂತೆ, ಪಾಂಡವ ಪಟ ಮೋಹಿಸಿ ಅನಾರ್ಥಗೈದ ದುಶಾಸನನ ಎದೆ ಬಗೆಯದೆ ಬಿಡೆ, ತೊಡೆತಿದ ಕುರುಪತನ ಸತ್ಯ ಈ ಕಲಿಬೀಮನ ಪಂಥ ಬಿಡದೆ ಸೋದಿಪೆ. ಏಕೆ ಚಿಂತಿಪೆ? ಏಕೆ ಚಿಂತಿಪೆ? ಶುಭದನ್ನಲ್ಲಿರಿ, ಭಯವ ಬಿಡು ಕೊಂಚೋಲಿ ಪರಮ ಸದ್ಗುಣಿ. ಏಕೆ ಚಿಂತಿಪೆ? ಶುಭದನ್ನಲ್ಲಿರಿ, ಕುರದಿದುಳ್ಳ ಗಣಪತಿಯ ತೊಡೆಯ ಮುರಿದು ಮೊಗದಿಂದ ಕುರದಿದುಳ್ಳ ಕುರುಪತಿಯ ತೊಡೆಯ ಮುರಿದು ಮೊಗದಿ ಕರುಮದಾಂದ ನವನನು ವಹಿಸಿದ ಬಿಡೆ ಗಣಗಳು. ಕರುಮದಾಂದ ನವನನು ವಹಿಸದ ಬಿಡೆ ಗಣಗಳು. ತೊಡೆ ತಟ್ಟಿ ಕುರಿಗೋಟಿ ಕದಮೆ ಹೇಳಿ ನಿಲ್ಲುವೆ, ತೊಡೆ ಕಟ್ಟಿ ಕುರಿಗೋಟಿ ಕದಮೆ ಹೇಳಿ ನಿಲ್ಲುವೆ. ಏಕೆ ಚಿಂತಿಪೆ? ನಂದಿನಿ ವನವಾಸ ಪೂಜೆಯ ಹೊರಬೇನೋ ಕರುಣಿಯೇ ದೇವಿ. ವನವಾಸ ಪೂಜೆಯ ಹೊರಬೇನೋ ತರುಣಿಯೇ, ಕಬಡತನದ ವಂಚನೆ ಇದೇ ಒಳ್ಳೆ ಸುಳಿಯುವೆ. ಕಬಡತನದ ವಂಚನೆ ಇದೇ ಒಳ್ಳೆ ಸುಳಿಯುವೆ. ಕೊಡೆ ತಟ್ಟಿ ಕುಡಿಗೋಟಿ ತೊಡೆ ತಟ್ಟಿ ಕುಡಿಯು ಹೊಟ್ಟೆ ಎದಮ ಹೇಳಿ ನಿಲ್ಲು. ಏಕೆ ತಿಂತಿದ್ದೆ? ಪ್ರಿಯತಮೆ, ಪ್ರಿಯತಮೆ, ಏಕೆ ಏನಾಯಿತು? ನಿಷ್ಕರಣವಾಗಿ ಹೇಳುತ್ತಿರು, ಅದನ್ನು ತಿಳಿಸಬಾರದೆ? ಪರಮಾತ್ಮ, ಇಂಥ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿರುವೆ ತಂದೆ, ಏಕೆ ಸೃಷ್ಟಿಸಿರುವೆ? ಪ್ರಿಯತಮೆ, ಹೇಳಬೇಡ ಪಾಂಚಾಲಿ, ಹೇಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ.
ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ಜೂಜಿನಲ್ಲಿ ಪಡವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ನಿಮಗೆ ಆಜ್ಞೆ ಮಾಡಿರಲ್ಲವೇ? ಆಹಾ, ಪತಿಗಳು 7 ವರ್ಷ ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದ ಅವರು ನಿಂದಿನಿಯು ನಮ್ಮನ್ನು ಸೋಯುವರಿಗೂ ಬಿಟ್ಟಿದಲ್ಲ. ದ್ರೌಪದಿ, ಸ್ವಾಮಿ, ಪ್ರಿಯತಮೆ ಹೇಳಿ ಪ್ರಿಯ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಳ್ಳಿಲ್ಲ. ಹಾದಿದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ಪ್ರಿಯತಮೆ, ನೀನು ಏಕೆ ಹೀಗಿರುವೆ ನನಗೆ ತಿಳಿಸಬಾರದೆ? ಹೇಳಿವಿರಿ ಸ್ವಾಮಿ, ಆದರೆ ಇದರಿಂದ ಪ್ರಯೋಜನವೇನು? ಎಷ್ಟೇ ಆಗಲಿ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಹಿಂದಿನ ಮಾತು. ಈಗ ನಾನು ಹಾಗಾದರೆ ಹೇಳಿವಿನಿ ಸ್ವಾಮಿ, ಈ ದಿನ ನಾನು ಹಸ್ತಿನಾಮೆ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೇನೆ. ಅಲ್ಲಿಗೆ ಆ ದುರ್ಯೋಧನನ ಪತಿಯಾದ ಭಾನುಮತಿಯು ಬಂದಿದ್ದಳು. ಆಕೆ ನನ್ನನ್ನು ನೋಡಿ ನಕ್ಕು, ವಾಸಕ್ಕಾಗಿ ಕೇವಲ 5 ಗ್ರಾಮಗಳನ್ನು ಬೇಡಲು ನಿನ್ನ ಪತಿಗಳು ದೂತನನ್ನು ರಾಜ್ಯಕ್ಕೆ ಕಳಿಸಿರುವರು, ಇನ್ನೇನು ಸಂಧಿ ಆಗುವುದು? ಆಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವೆ ಇಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ನಕ್ಕಳು. ಏನು ದುರ್ಯೋಧನನೇ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಶವು ನಿಶ್ಚಯವಾಯಿತು. ಯಾರು ರಾಯಬೇಕು ಹೋಗಿರುವರು? ಮತ್ತಿನ್ಯಾರು ಸ್ವಾಮಿ, ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು ಗೋಪಿಕಾಂಗಣ್ಯರ ವಿಳಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಹೆದ್ದವನ ಮರೆಯುವುದು ಸಹಜ. ಅರ್ಜುನನ ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಈ ಆಗಬಹುದೆಂದು ನಾನು ತಿಳಿದಿದ್ದೆ. ಪಾಂಚಾಲಿ, ಹೇಳಿ ಪ್ರಿಯ. ಪಾಂಚಾಲಿ, ಬಾ. ಸ್ವಾಮಿ, ಭಾನುಮತಿಗೆ ಏನೆಂದ ಉತ್ತರ ಕೊಟ್ಟೆ? ನಾನು ಸುಮ್ಮನೆ ಬರೋಳಿ ಸ್ವಾಮಿ, ಎಷ್ಟೇ ಆಗಲಿ ನಿಮ್ಮ ಪತ್ನಿಯಲ್ಲವೇ? ಆಕೆಯ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟು ಬಂದೆ. ಏನೆಂದು? ಲೇ ಭಾನುಮತಿ, ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವವರೆಗೂ ನನ್ನೇ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಎಂದು. ಚಮತ್ಕಾರವಾದ ಉತ್ತರ ಬಾಬು. ಬಾಬು ಪಾಂಚಾಲಿ, ನೀನು ನಮ್ಮ ಸಂಗಡ ಕದನು ಆಡುವುದಿಲ್ಲ. ನಿನ್ನ ಚತುರತೆಯನ್ನು ಮುಗಿಸಿದೆ. ಆದರೆ ನೀನು ಜಾಣೆ ಮುದ್ದು ಜಾಣೆ ಮುದ್ದಾಡು. ಮುಡಿಯನ್ನು ಕಟ್ಟಿಸಬೇಡಿ, ಬರೀ ಮುದ್ದಾಡುತ್ತಬೇಡಿ. ಜಾಣೆ ಮುದ್ದು ಜಾಣೆ ಮುದ್ದಾಡು. ನೀನೆ ಜಾಣೆ ಜಾಣೆ ಕಾಡುವೆನು. ಸ್ವಾಮಿ, ಜಾಣೇಶ್ವರ, ಎಲ್ಲಿಗೆ ದೇವಿ ದೋಷವೇ ದೇವಿ ದೋಷವೈವೆ ಉರುಳದು ಸೋದ ಒಡಲನು ಬಗೆದು ದೊರ್ಲದು ಸೋಸ ಒಡಲನು ಬಗೆದು ದುರ್ಲರ ಶಿರವನ್ನು ಕಡಿವೆನು ಅದಳು ದುರ್ಲರ ಶಿರವನ್ನು ಕಡಿವೆನು. ಜಾಣೆ ಇದು ಜಾಣೆ ಕಾಡು ಪ್ರಿಯಸಿ ನೀನೆ.
ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ, ಮಮತೆಯ ಮನಗೆ ಇಲ್ಲ ವಿರಾಮ. ಸ್ವಾಮಿ ಮಮತೆಯ ಮನಗೆ ಇಲ್ಲ ವಿರಾಮ, ಸಮಯವಿದೆ ಶೃಂಗಾರಕ್ಕೆ ಭೀಮ. ಪ್ರಾಣೇಶ್ವರ ಸ್ವಾಮಿ ಆಹಾ ಪ್ರಾಣಕಾಂತ ಆಗ ಮುಡಿಯನ್ನು ಕಟ್ಟಿದಾಗ ಯಾವಾಗ ಪ್ರಾಣೇಶ್ವರ ಮುಡಿಯನ್ನು ಕಟ್ಟಿ ಸ್ವಾಮಿ ಚೆಲ್ಲುತ್ತ ಸ್ವಾಮಿ ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು, ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು, ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ. ನೆನಪಿರುವುದೇ ಸಮಯದ ಪರಿಭವ ಮರತಿಕನೆ, ಸಮಯದ ಪರಿಭವ ಮರತಿಕನೆ, ಕೈಗ ಶಪಥವ ಮರೆಯುವನೇನೆ. ನೆನಪಿರುವುದಿಲ್ಲ ತಾನೆ? ನೆನಪಿರುವುದೇ ಸಮಯದ ಪರಿಭವ ಮರತಿಕನೆ, ಕೈಗ ಶಪಥವ ಮರೆಯುವನೇನೆ. ಚಿಂತಿಸದಿರುನಿ ಸುಬದಕುವರಿಯೇ, ಚಿಂತಿಸದಿರುನಿ ಸುಬದಕುವರಿಯೇ, ಹೆಚ್ಚಿದ ಮುಡಿಯ ಕಟ್ಟುವೆ ಬಾರೆ, ಹೆಚ್ಚಿದ ಮುಡಿಯ ಕಟ್ಟುವೆ ಜಾನೆ ಜಾನೆ ಪ್ರಿಯತಿ ನೀನೆ, ಸ್ವಾಮಿ ಪ್ರಾಣೇಶ್ವರ ನೆನಪಿರುವುದೇ ಹಿಂದೆ ಒಂದು ದಿನ ಈ ನನ್ನ ಬಿಡುಗುದಲನ್ನು ನೋಡಿ ಕುರುಕುಲಾಟಕ ಕಾಳರಾತ್ರಿ ಎಂದು ಹೇಳಿದಿರಿ ಮತ್ತು ಏನೇನು ಸಂಬೋಧಿಸಿದಿರಿ. ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳು ಕೇಳಲು ಅಭಿಕ್ಷಿಸುತ್ತಿರುವೆ. ಪಾಂಚಾಲಿ ಮಾಡಿದ ಪ್ರತಿಜ್ಞೆ ಮುರಿಯುವಂತಹ ಹೇಳಿ ಏ ನಿನ್ನ ಭೀಮಸೇನ. ಆಡುವುದು ಮಾತ್ರವಲ್ಲ ಸ್ವಾಮಿ, ನುಡಿದಂತೆ ನಡೆಯಬೇಕೆನ್ನುವುದೇ ನನ್ನ ಇಚ್ಛೆ. ಸುಮ್ಮನೆ ನಾನು ಇಚ್ಛಿಸಿದ್ರೆ ಏನು ಪ್ರಯೋಜನ? ಎಷ್ಟೇ ಆಗಲಿ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ದೇವಿ, ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕರೂ ಅಲ್ಲ. ಶಾಂತಿಯನ್ನು ಬಯಸುವರು ಪ್ರಸ್ತಿಯ ಪ್ರತಾಪದ ತೊಡಗು. ನಾನು ಆದರೂ ನನ್ನ ಹಿತವನ್ನೇ ನಿರೀಕ್ಷಿಸುತ್ತಿದ್ದೇನೆ. ದುರುಳ ಕೌರವನ ಶುಭಮತಿಯೇ ದೇವಿ, ದುರುಳ ಶುಭಮತಿಯೇ ಸಾರಿಸೇ ದುರದೋಳು ಸಾರಿಸೇ ದೇವಿ, ದುರದೋಳು ಈ ಕಡೆ ಗುರುಕುಲನ್ನೆಲ್ಲ ಕಲಬಡೆಯುವೆನು. ಕೌಂತೆಯೇ
ಕಡೆಯನ್ನು ತೋರಿಸದೆ ಕುರುಳ ಕೌರ ತೆಗೆದು ಬಗವೆನು ಕುರುಳ ಕೌರ ತೆಗೆದು ಸಾಯಿ ತಿಳಿದ ಭೀಮಸೇನನು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಈ ಸಾರಿ ಆತನ ಕೋಪವನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರೂ ಶಕ್ತರಲ್ಲ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ಈ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಯಾಕ ಅರ್ಜುನ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೆ ಅಸಾಧ್ಯವಾಗಿರುವುದು. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ನನ್ನೀ ಬಿಡುಗುದಲು ನಿಮ್ಮ ಪ್ರಶ್ನೆಗೆ ಉತ್ತರವನ್ನೇ ಕೊಡುತ್ತಿಲ್ಲವೇ? ಅಗ್ರಜ ಅಗ್ರಜ, ಸರಿಯಾದ ಸಮಯಕ್ಕೆ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಹೀಗಲೇ ತಿಳಿಸಿಬಿಡುವೆ. ಅರ್ಜುನನು ಹನುಮ ಸಮ್ಮುಖದು, ನಕುಲ ಸಹದೇವರುಗಳು ಸುಮ್ಮನಿರಬಹುದು. ಆದರೆ ಈ ದಾಸಾವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸುವೆನು. ದರಿದ್ರ ಭಿಕ್ಷಕನಂತೆ ಕಂಡವರ ಮನೆ ಬಾಗಿಲಿನಲ್ಲಿ ಸಂಧಿಯ ಯೋಚನೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಅಸಹ್ಯವಾಗಿರಬಹುದು. ಆದರೆ ಇನ್ನೊಂದು ಗಳಿಗೆ ಅದನ್ನು ಸಹಿಸಲಾರೆಂದು. ಇದಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವು ಎರಡೇ ಸಾಕು ಕುರುಕುಲವನ್ನು ನಿರ್ಮೂಲವಾಗಿ ನಾಶ ಮಾಡುವ. ನೀವುಗಳು ನಿಶ್ಚಿಂತರಾಗಿರಿ. ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ನಿಲ್ಲು ಪ್ರಿಯ ಸಹೋದರ. ಮುನಿಸೇತ ಜನಗುಣ ನಿಧಿ ಭೀಮಸೇನ ತನು ಸೈರಿಪುದು ಮನ ಸೈರಿಸಿ ಶಾಂತನಾಗೋ ಭೀಮಾ. ಧರ್ಮ ವಿಚಾರದ ಆತ್ಮವನರಿಯದ ಧರ್ಮ ವಿಚಾರದ ಮರ್ಮವನರಿಯದ ಧರ್ಮ ವಿಚಾರದ ಮರ್ಮವನರಿಯದ ಕರ್ಮಕ್ಕೆ ಬಾಯಿಗಳ ತರ ಸಹೋದರ ಭೀಮಸೇನ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು ತಮ್ಮ. ಕೋಪ ಮಾಡಬೇಡಣ್ಣ. ಧರ್ಮಜನು ನಮಗಿಂತ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ನಾವು ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಮಾನಿನಿ ಮನದ ವೇದನೆಯೇ ಸಮಯವಿದೆಯ ಕರುಣಿ ಏತಗೆ ಈ ದುಡವು. ಮಾನಿನಿ ಮನದ ವೇದನೆಯೇ ಸಮಯ
ಧರ್ಮಜ ನಮ್ಮಯ್ಯ ನಿರ್ಮಲ ಭ್ರಾತೃವು ಪಾಂಚಾಲಿ ಧರ್ಮಜ ನಮ್ಮಯ್ಯ ನಿರ್ಮಲ ಭ್ರಾತೃವು ಮೀರುವುದನುಚಿತ ಪರಿಕಿಸದೆ ನುಡಿಯ ಮೀರುವುದನುಚಿತ ಪರಿಕಿಸದೆ ನುಡಿಯ ಧರ್ಮದಿಂದ ಸಹಿಪುದು ಮನದ ತಾಪವತನು ಸಹಿಪುದು ಮನದನು ತಾಪವತರು ಧರ್ಮದಿಂದ ಜನ ಕಾರ್ಯ ಸಾಧಿತ ಕೋಮಲ ಹೃದಯೊಳೆ ಕೊರಗಲು ಸರಿಯೇ ಧರ್ಮದಿಂದ ಜನ ಕಾರ್ಯ ಸಾಧಿಸ ಕೋಮಲ ಹೃದಯೊಳೆ ಕೊರಗಲು ಸರಿಯೇ ಸಾರ ಸಾಕ್ಷಿ ನೀನರಿಯದ ಈ ಪರಿ ಸಾರ ಸಾಕ್ಷಿ ನೀನರಿಯದ ಈ ಪರಿ ಏಕೆಂತು ನೀನಿಂತು ವಿಕೋಪ ಕೆಳವೆ ಏಕೆಂತು ನೀನಿಂತು ವಿಕೋಪ ಕೆಳವೆ ಮಾನಿನಿ ಮನದ ವೇದನೆ ನೀಡುತ್ತಿದೆ ಸಮಯ ದೈವಯ ಕರುಣಿ ಏತಗೆ ಇದ್ದುವು. ಇದಕ್ಕೇನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಕ್ಷತ್ರಿಯ ಧರ್ಮ ಏನೆಂದು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವಾಯಿತಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ಸಂರಕ್ಷಣೆಯು ಕ್ಷತ್ರಿಯನ ಕರ್ತವ್ಯ. ಯುದ್ಧವು ಎಂತಹ ಘೋರ ಕರ್ಮ ಎಂಬುದು ನೀವು ತಿಳಿದಿಲ್ಲ. ನಾವುಗಳು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದಿನ ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನೂ ನಡೆಸುತ್ತಿರಬೇಕು. ಪ್ರಾಣೇಶ್ವರ, ದೌಮ್ಯನಲ್ಲಿ ಕಳುಹಿಸಿ ಅಪಮಾನ ಹೊಂದಿದ್ರಿ. ಈಗ ಪುನಃ ಕೃಷ್ಣ ಪರಮಾತ್ಮನನ್ನು ಅಪಹಾಸ್ಯಕ್ಕೆ ಗುರಿ ಮಾಡಿದ್ರಲ್ಲೆನ್ನೋದೇ ನನಗೆ ಚಿಂತೆ ಆಗುವುದು. ಏನಿದು ಕೋಲಾಹಲ? ಜಯ ಜಯ ಶ್ರೀಕೃಷ್ಣ, ಜಯ ಜಯ ದ್ರೌಪದಿ. ಅರ್ಜುನ, ನೋಡಿನ ಹೋಗುವೆನು. ಈ ಸಂಧಿಯ ಫಲಗಳಿಂದ ಕೇಳುವುದರಿಂದ ನನಗಾಗುವ ಯಾವ ಪ್ರಯೋಜನವಿಲ್ಲ. ನಿಮ್ಮ ಅಪೌರುಷದ ವರ್ತನೆ ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಸ್ವಾಮಿ, ಸ್ವಲ್ಪ ನಿಧಾನಿಸಿ. ಅದೋ ನೋಡಿ, ಯದುಪತಿಯು ನಗುತ್ತಾ ಬರುತ್ತಿರೋರು. ಅವರಿಂದ ರಾಜ್ಯಸಭೆ ಸಮಾಚಾರ ಬಳಿಕ ತಮ್ಮ ಇಷ್ಟವನ್ನು ಶಾಂತರಾಗಿ ಪ್ರಿಯ. ಅಣ್ಣ, ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು ದೇವ. ವಿಜಯಶಾಲಿಗಳಾಗಿ ಪಾಂಡುಪುತ್ರ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರ ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ವಿಚಾರವು ನಡೆಯಿತಷ್ಟೇ. ಓಹೋ, ನಡೆಯಿತು ಧರ್ಮನಂದನ. ನಾನಿಲ್ಲಿರುವುದು ಸರಿಯಿಲ್ಲ. ಅವರಿಗೆ ಅವರು ನಡೆಯಿದೆ. ನಾನು ಮಾಡುವೆ. ಸ್ವಲ್ಪ ನಿಧಾನಿಸಿ ಸ್ವಾಮಿ. ಅಣ್ಣನ ಮಾತು ಮುಗಿಯಲಿ. ಮಾತು ಅಣ್ಣನ ಮಾತು ಮುಗಿಯೋದ್ರೆ ನನ್ನ ತಾಯಿನ ಮುಗಿದು ಹೋಗುವುದು. ಪರಮಾತ್ಮ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಲಾರೆ ರುಕ್ಮಿಣಿಪತಿ. ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ಭೀಮಾ, ನಾನು ಹೋದದ್ದಾದರೂ ಅದಕ್ಕಾಗಿಯೇ ಅಲ್ಲವೇ? ಕೃಷ್ಣ, ಹವ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತ ವಾಸದ ನೆಪದಿಂದ ಅರ್ಜುನನು ಬಳೆ ತೊಟ್ಟನು. ಈಗ ಸಂಧಿಯ ನೆಪದಿಂದ ನಮಗೆಲ್ಲರಿಗೂ ಸಿರಿಯನ್ನು ಉಣಿಸಲು ಅವಣಿಸುತ್ತಿರುವೆಯ ಯಾದವಾಗ್ನಿ, ಈ ಪಾಂಡುಪುತ್ರರ ಮೇಲೆ
ನಿನಗೇಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ನಾನು ಮೊದಲೇ ಹೇಳಲಿಲ್ಲವೇ ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯವೆಂದು? ಸ್ವಾಭಿಮಾನದ ಶೂನ್ಯವಾದ ಈ ಸಂಧಾನದೊಡನೆ ಪ್ರಚಂಡ ಭೀಮ ಎಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆ. ಅದಕ್ಕೆ ಎಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಆ ಕೌರವ ಆತನೂ ಸಹ. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೃಷ್ಣ ಕೇಳಬೇಕೆಂದು ನನ್ನ ಇಚ್ಛೆ ಆಗಿತ್ತು. ಅದನ್ನು ಚೆನ್ನಾಗಿ ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೋಷಿತ ವರ್ತನೆಯ ಪುರಸ್ಕಾರವನ್ನು ನೀವೇ ಮುಂದಿಸಿರಿ. ಅದರಲ್ಲಿ ಈ ಭೀಮನು ಈ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ನೀನು 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 ನಿರಾಶವಾಗಬೇಡ. ಈ ಭೀಮನು ಬದುಕಿದ್ದರೆ ಅಯ್ಯೋ ಸ್ವಾಮಿ, ನಿನ್ನ ಸೇಡನ್ನು ತೀರಿಸದೇ ಬಿಡನು. ಇಲ್ಲಯ್ಯ ಭೀಮಸೇನ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನಾಳುವುದು ಹೇಗೆ ತಾನೇ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಟ್ಟು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಕೃಷ್ಣ ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯು ನನಗೆ ಒಪ್ಪದು. ನಿನಗೊಪ್ಪುವ ವಿಚಾರ ಒಂದಿರುವುದು. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳುಹಿಸಿರುವನು. ಏನು ಏನು? ದುರ್ಯೋಧನನ ಸಂದೇಶ? ಕೃಷ್ಣ, ಹಾಗಾದರೆ ಅದರ ಉದ್ದೇಶವು ಸಂಧಿಯಲ್ಲ. ಕೃಷ್ಣ, ಏನು ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದಂತೆ ಹೇಳಿಬಿಡು. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ್ಯ ಬೇಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಈ ನಿನ್ನ ಗದೆಯನ್ನು ಸ್ವಲ್ಪ ಕಾಲ ದೂರದಲ್ಲಿರಿಸಿ ಈ ಪಾರ್ಶ್ವದಲ್ಲಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುತ್ತೇನೆ. ಇದೋ ಇದೋ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವುದು. ಈಗಲಾದರೂ ಹೇಳು, ಏನು ಹೇಳು ಆ ಸಂದೇಶ? ನೀನು ಕೋಪ ಮಾಡಿಕೊಳ್ಳುವುದಿಲ್ಲವಷ್ಟೇ? ಓಂ, ಅದು ಹೋಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕೃಷ್ಣ, ಅದು ಕ್ಷಣಕಾಲ ಮಾತ್ರ. ಹಾಗೆಯೇ ಆಗಲಿ. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ಈಗ ನಾನು ಹೇಳಿದಂತೆ ಮಾಡಬೇಕು, ತಿಳಿಯಿತೆ? ನಾನಿಂದಾದ್ರೂ ನಿನ್ನ ಮಾತನ್ನು ಮೀರಿರುವನೇ ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪದಲ್ಲಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಪಾಂಚಾಲಿ ಸ್ವಾಮಿ, ಬರುವನೆ ಹೇಳಿ ಸ್ವಾಮಿ. ಬಾ, ಬಂಧಿಸಿ ಎಂದು ಕರೆಯುತ್ತದೆ. ಅಣ್ಣ ಬಂಧಿಸಲೇ? ಬಾ, ಬಂಧಿಸಲೇ ಅಣ್ಣ? ಬಂಧಿಸಿ. ಹೇಳಿ ಪ್ರಿಯ. ಅಯ್ಯೋ, ಕೃಷ್ಣನು ಹೇಳಿದಂತೆ ಈ ನನ್ನ ಕೈಗಳನ್ನು ಬಂಧಿಸು. ಕೊಡ್ರಿ. ಈಗ ಎಲ್ಲರೂ ಕೇಳಿ. ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಇಂದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಯಾರು
ಮತ್ತಿನ್ಯಾರು? ದುರಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನನು ಈ ಕೃತ್ಯವನ್ನೆಸಗಿದನು. ಇಂತಹ ಸಾಹಸ ಕಾರ್ಯ ಅವರಿಗಲ್ಲದೆ ಮತ್ತಿನ್ಯಾರಿಗೆ ತಾನೇ ಸಾಧ್ಯವಾದೀತು? ಪಾಂಚಾಲಿ, ನನ್ನ ಕರಗಳನ್ನು ಬಿಚ್ಚು. ಈ ನಿಚಕೃತ್ಯದಿಂದ ದುರ್ಯೋಧನ ದುರಭಿಮಾನ ಶಿಖರ ಮುಟ್ಟಿತು. ನಮ್ಮ ಪ್ರೇಮಬಂಧುವಾದ ಕೃಷ್ಣನನ್ನು ಯಾದವ ಗಿರಣಿ ಪಾಂಡವರ ರಾಯಭಾರಿ ಮುನ್ನಿ ಕೌರವರು ಈ ರೀತಿ ಅಪಮಾನ ಪಡಿಸಿದನೆ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ಸಂಧಾನಕ್ಕೆ ದುರ್ಯೋಧನನು ಕೊಟ್ಟ ಉತ್ತರವನ್ನು ಕೇಳಿ. ದುಡುಕುತನು ಹಿಡಿಂಬಾಪತಿಯೇ ಕೇಳು, ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು, ಕಡೆ ಕೊಡೆ ನಾನು ರಾಜ. ಕಡೆಗೂ ಯುದ್ಧವ ಕೈದೆ ಕೊಡೆ ನಾನು ರಾಜ. ಐವರಿಗೈದು ಗ್ರಾಮವ ಕೊಡೆನೋ, ಭೀಮನಿಗೊಂದು ಊರನ್ನು ಬಿಡೆನೋ. ಐವರಿಗೈದು ಗ್ರಾಮವ ಕೊಡೆನೋ, ಭೀಮನಿಗೊಂದು ಊರನ್ನು ಬಿಡೆನೋ. ಕೊಡುವೆನು ರಾಜ್ಯವನ ಬಳಿದಾಗ ಎಂದ. ರಾಜವನಾನು ಬಳಿದಾಗ ಎಂದ. ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು, ಕಡೆಗೂ ಯುದ್ಧವಾಗದೆ ಕೊಡೆ ನಾನು ರಾಜ್ಯ. ನೀವು ಸಂಧಿಯನ್ನು ಬಯಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರರತಿಕರ ಘೋಷದಲ್ಲಿ ಎಂದು ಹೇಳಿಬಿಟ್ಟ. ಈ ನನ್ನ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನೀನು ತಿಳಿದಿರುವೆ, ನಾನು ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನೂ ನಡೆಸಿದವನೆಂದು. ಆದರೆ ನನ್ನ ಪ್ರಯತ್ನಗಳೆಲ್ಲವನ್ನೂ ವಿಫಲವನ್ನಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಪರಮಾತ್ಮ, ನೀನು ಇಚ್ಛ ಕೃಷ್ಣ. ಅಗ್ರಜ, ನನ್ನ ಕರೆಗಳನ್ನು ಬಿಚ್ಚು. ಮುರುಳೀಧರ, ನೀನು ಬಿಡಿಸುವುದಿಲ್ಲ. ಬಿಡು, ಬೇಡ ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಜೈ ವಾಸುದೇವ! ಈಗ ಎಲ್ಲರೂ ಕೇಳಿರಿ ಹೇ ನನ್ನ ಪ್ರತಿಜ್ಞೆಯನ್ನು. ಆ ದಿನ ದುರ್ಯೋಧನನ ಒಡ್ಡೋಲಗದಲ್ಲಿ ನಮ್ಮ ದುರ್ರವಿಯು ಕಳವರಿದ ಪರಮಾವಧಿಯನ್ನು ಮುಟ್ಟಿದಾಗ ದುಶ್ಯಾಸನನಿಂದ ಅಪಮಾನ ಹೊಂದಿ ಈ ಪಾಂಚಾಲ ರಾಜನಿಧಿಯ ಸಮ್ಮುಖದಲ್ಲಿ ನಾನೇ ಪ್ರತಿಜ್ಞೆ ಮಾಡಿದೆ. ಈ ದಿನ ಯುದ್ಧ ಸನ್ಮಾನ ಆಗುವ ಮೊದಲು ಕೌರವ ಶತರುಂಡ ದುಷ್ಟ ಕೌರವ ಶತರುಂಡ ಹೊಂಡಗಳ ಭುವನಗೋದ್ಭಜಿತುವೆ ಶತ್ರುದಾಂಸ ಪಾಂಡವ ಪಟಮಹಿಸಿ ಅನಾಥಗೈದ ಕುಶ ಸರಳಗದೆ ಬಗೆಯ ಬಿಳೆ ತೊಡೆತೋಟಿದ ಕುರುಪತನ ಸತ್ಯ ಈ ಕಲಿಬೀಮನ ಪಂಥ ಬಿಡಲೆ ಸೋದಿಪೆ ಏ ಏ ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೆ ಸತ್ಯವಾಗಿದ್ದರೆ, ಕುಂತಿದೇವಿಯ ಸ್ತನಪಾನ ಮಾಡಿದ ಸತ್ಯವಾಗಿದ್ದರೆ,
ನಾಳಿನ ಭಯಂಕರ ಯುದ್ಧದಲ್ಲಿ ದುರ್ಯೋಧನ 99 ಮಂದಿ ಸಹೋದರ ಮಾಡಿ ಅವನ ತಮ್ಮನಾದ ದುಶ್ಯಾಸನ ವಕ್ಷಗಳನ್ನು ಅವನ ಬಿಸಿ ರಕ್ತದಿಂದ ಈ ಪಾಂಚಾಲ ಮೆರವಣಿಗೆಯನ್ನು ಕಟ್ಟಿಸಿ ನಂತರ ದುರ್ಯೋಧನನ ತೊಡೆಯನ್ನು ಮೋಡಿದ ಅವನ ರಾಜ ಕಿರೀಟವನ್ನು ಈ ನನ್ನ ಎಡಗಾಲಿನಿಂದ ಒದ್ದು ಪುಡಿ ಪುಡಿ ಮಾಡದ ಹೋದ ಪಕ್ಷದಲ್ಲಿ ನನ್ನ ಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.